ನಮಸ್ಕಾರ ಬಂಧುಗಳೇ, ಎ ವಿ ಮಾದೇಶ್ 519 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಇವು ಹಳ್ಳಿಕಾರ್ ತಳಿಗಳು ಸ್ನೇಹಿತರೆ, ಹಳ್ಳಿಕಾರ್ ಹಸು ಸ್ನೇಹಿತರೆ. ಹಳ್ಳಿಕಾರ್ ಎತ್ತುಗಳು ಹೇಗೇನೋ ಹಸುಗಳು ಸ್ನೇಹಿತರೆ, ಆ ಎತ್ತುಗಳಿಗೆ ಸರಿಸಮನಾಗಿ ಬೆಲೆ ಬಾಳುವಂಥ ಹಸುಗಳು ಸ್ನೇಹಿತರೆ. ನೋಡಿ ಎಷ್ಟು ಬೆಲೆ ಬಾಳ್ತವೆ ಅಂತ ಕಮೆಂಟ್ ಮಾಡಿ. ನಾನು ಲಾಸ್ಟಲ್ಲಿ ಎಷ್ಟು ಬೆಲೆ ಬಾಳ್ತವೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಹಳ್ಳಿಕಾರ್ ಹಸು ಸ್ನೇಹಿತರೆ, ಎತ್ತುಗಳಿಗೆ ಸರಿಸಮನವಾಗಿ ಬೆಲೆ ಬಾಳ್ತವೆ. ಇದು ನಮ್ಮ ಅಣ್ಣನ ಸ್ನೇಹಿತರದ್ದು ಹಸುಗಳು ಸ್ನೇಹಿತರೆ. ಈಗ ರೀಸೆಂಟಾಗಿ ಕಬ್ಬಾಳ ಜಾತ್ರೆ, ನಿಮಗೆ ರಾಮನಗರ ಡಿಸ್ಟಿಕಲ್ಲಿ ಕಬ್ಬಾಳ ಗೊತ್ತಿರುತ್ತೆ. ಆಲ್ಮೋಸ್ಟ್ ಬೆಂಗಳೂರು 50% ಕಬ್ಬಾಳ ಗೊತ್ತು ಸ್ನೇಹಿತರೆ. ಕಬ್ಬಾಳಮ್ಮ ಟೆಂಪಲ್ ತುಂಬ ಫೇಮಸ್ಸು. ನಮ್ಮದು ಕನಕಪುರ ತಾಲೂಕು ಸ್ನೇಹಿತರೆ. ಅದಕ್ಕೋಸ್ಕರ ಕಬ್ಬಾಳಮ್ಮನ ಜಾತ್ರೆಯಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಅಲ್ಲಿ ಸ್ನೇಹಿತರೆ ಇದಕ್ಕೆ ಫಸ್ಟ್ ಪ್ರೈಸ್ ಬಂದಿದೆ, 2 ಗ್ರಾಮ್ ಚಿನ್ನ ಬಂದಿದೆ ಸ್ನೇಹಿತರೆ. ಮತ್ತು ಮಾಗಡಿ ಕೆಂಪೇಗೌಡ ಅಂತ ಏನಂತೀರೋ, ಮಾಗಡಿ ಜಾತ್ರೆಯೂ ಫೇಮಸ್ಸು. ಎತ್ತುಗಳಲ್ಲಿ ಮಾಗಡಿ ಜಾತ್ರೆ ಆಲ್ಮೋಸ್ಟು ಸುಮಾರು ನಮ್ಮ ಸೌತು ಕರ್ನಾಟಕದಲ್ಲಿ ಸಖತ್ ಫೇಮಸ್ಸು ಅನ್ಕೋತೀನಿ. ಅಲ್ಲೂ ಫಸ್ಟ್ ಪ್ರೈಸ್ ಬಂದಿದೆ ಸ್ನೇಹಿತರೆ. ಬೇಬಿ ಜಾತ್ರೆ ಅಂತ ನಡೀತದೆ ಮಂಡ್ಯ ಡಿಸ್ಟಿಕಲ್ಲಿ. ಬೇಬಿ ಜಾತ್ರೆಯಲ್ಲೂ ಫಸ್ಟ್ ಪ್ರೈಸು ಸ್ನೇಹಿತರೆ. ಫಸ್ಟ್ ಪ್ರೈಸ್ ಅಂದರೆ ಸೆಲೆಕ್ಷನ್ ಕಮಿಟಿಗೆ ಹೋಗಿದೆ, ಅಂದರೆ ಫಸ್ಟು ಸೆಕೆಂಡ್ ಡಿಕ್ಲೇರ್ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸುಮಾರು ಎಷ್ಟು ಎತ್ತರ ಇದೆ ಸ್ನೇಹಿತರೆ, ಸುಮಾರು 5 ಅಡಿ ಎತ್ತರ ಇದೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಸಾಕಿದ್ದಾರೆ. ಸುಮಾರು ತಿಂಗಳಿಗೆ ಮೇಂಟೆನೆನ್ಸ್ಗೆ ಸುಮಾರು ಸಾವಿರಗಳು ಬೇಕಾಗುತ್ತೆ ಸ್ನೇಹಿತರೆ. ಸುಮಾರು ಆಲ್ಮೋಸ್ಟು 7ರಿಂದ 8 ಸಾವಿರ ಬರೀ ತಿಂಡಿಗೆ ಮೇಂಟೆನೆನ್ಸ್ ಖರ್ಚಿಗೆ ಬೇಕಾಗುತ್ತೆ ಸ್ನೇಹಿತರೆ. ಜಾತ್ರೆಗೆ ಹೋದರೆ ಎಕ್ಸ್ಪೆನ್ಸಸ್ ಅದು ಬೇರೆ ಚಾರ್ಜಸ್ ಆಗುತ್ತೆ ಸ್ನೇಹಿತರೆ, ಅದು ಬೇರೆ ದುಡ್ಡು. ಸುಮಾರು ಇವು ಸಾಕೋಕ್ಕೆ ತಿಂಗಳಿಗೆ ಒಂದು 10,000 ರೂಪಾಯಿ ಬೇಕು ಸ್ನೇಹಿತರೆ ಅವರಿಗೆ. ನೋಡಿ ಸ್ನೇಹಿತರೆ, ನಾವು ನಮ್ಮದು ಕೊಂಡೋತ್ಸವ ಇತ್ತಲ್ಲ, ಅಂದರೆ ಕೊಂಡ ಇತ್ತು, ನಾಳೆ ಕೊಂಡ ಇದೆ, ಅಂದರೆ ಅಗ್ನಿಕೊಂಡ ಆಯೋದು. ಅದು ನಮ್ಮದು ಮೊದಲನೇ ಓಲೆ ಬಂಡಿ ಇರುತ್ತೆ ನಮ್ಮದು. ಪ್ರತಿ ವರ್ಷವೂ ನಾವೇ ಕಟ್ಟೋದು ಮೊದಲನೇ ಓಲೆ ಬಂಡಿ. ಅದಕ್ಕೋಸ್ಕರ ನಮ್ಮ ಅಣ್ಣನ ಸ್ನೇಹಿತರ ಹತ್ರ ತೊಗೊಂಬಂದಿದ್ದೀವಿ ಕಟ್ತೀವಿ ಅಂತೇಳಿ ನಾವು ತೊಳಿತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಎಷ್ಟು ಎತ್ತರ ನನ್ನ ಭುಜದ ಗಂಟ ಬರ್ತದೆ ಸ್ನೇಹಿತರೆ. ಸಾಮಾನ್ಯವಾಗಿ ಹಸುಗಳು ಯಾವುದು ಇಂಥ ಜಾತಿ ಇರುವಂಥ ಹಸುಗಳು ಮಾತ್ರ ಬೆಳವಣಿಗೆ ಆಗುವಂಥವೆ ಸ್ನೇಹಿತರೆ. ಸಾಮಾನ್ಯ ಯಾವುವು ಬೆಳೆಯಲ್ಲ ಇಷ್ಟು ಎತ್ತರದಲ್ಲಿ. ನೀವು ಅಂದಾಜು ಇದೆ ಎಷ್ಟು ಬೆಲೆ ಬಾಳುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಬೆಲೆ ಬಾಳ್ತದೆ ಅಂತ. ನೋಡಿ ಸ್ನೇಹಿತರೆ, ಅಂದಾಜು ಸುಮಾರು ಒಂದೊಂದು ಹಸುಗಳಿಗೆ 20 ಶಾಂಪು ಹಾಕೊಂಡು ತೊಳೆದಿದ್ದೀವಿ ಸ್ನೇಹಿತರೆ. ಏನು ಅಷ್ಟೊಂದು ಗಲೀಜೇನು ಇರಲಿಲ್ಲ, ಆದರೂ ನುಣುಪು ಬರಲಿ ಅಂತ ಪ್ರತಿ 2 ದಿನಕ್ಕೊಮ್ಮೆ ತೊಳಿತಾರಂತೆ. ನಮ್ಮ ಹಸುಗಳಿಗೆ ಈ ಥರ ನಾವು ಮೇಂಟೆನೆನ್ಸ್ ಮಾಡೋದೇ ಇಲ್ಲ. ನೋಡಿ ಸ್ನೇಹಿತರೆ, ನಮ್ಮ ಪಾಪುನೂ ಸಹಾಯ ಮಾಡ್ತಿದ್ದೆ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರಿ, ಆದಷ್ಟು ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ. ಸ್ಟಾರ್ಟ್ ಆಗಿದೆ, ಓಲೆ ಬಂಡಿ ಕಟ್ಟಿದ್ದೀವಿ. 1% ಅದು ಕನ್ನಡ ಬರಬೇಕು. ಸ್ಟಾರ್ಟ್ ಆಗಿದೆ, ಬನ್ನಿ ಮಂತ್ರಿಂದ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಪಕ್ಕದಲ್ಲಿ ಬನ್ನಿ ಮಂತ್ರ ಇದೆ, ಅಲ್ಲಿಂದ ಪ್ರಾರಂಭ ಆಗ್ತಾಯಿದೆ. ಪೂಜೆ ಮಾಡ್ತಾಯಿದೆ. ಅಲ್ಲಿ ಕೆಮ್ಮಳಿಕೆಲ್ಲ ಸ್ನೇಹಿತರೆ. ಕನಕಪುರದಿಂದ 20 ಕಿಲೋಮೀಟರ್ ದೂರ ಸ್ನೇಹಿತರೆ, 15 ಕಿಲೋಮೀಟರ್ ಅದು ಸಂತೆ ಸಂಜೆ ಬೇಕಾದ್ರೆ ಮ್ಯೂಟ್ ಮಾಡಿದ್ದೀನಿ, ಯಾರು ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನನ್ನ ತಮ್ಮ ನಾನು. ದಯವಿಟ್ಟು ಇವ್ರ ಮೂಲ ಬೆಲೆ ಸ್ನೇಹಿತರೆ ಎಷ್ಟಂದರೆ ಸ್ನೇಹಿತರೆ 3 ಲಕ್ಷ. ಥ್ಯಾಂಕ್ ಯು ಫಾರ್ ವಾಚಿಂಗ್.